ನಮ್ಮ ಉದ್ದೇಶ ಇಷ್ಟೇನೆ, ಯಾವತ್ತೂ ಕೂಡ ವಿದ್ಯಾಭ್ಯಾಸಕ್ಕೆ ಈ ಮಾಫಿಯಾಗಳು ಎಂಟ್ರಿ ಆಗಬಾರ್ದು. ಮಾಫಿಯಾಗಳು ಎಂಟ್ರಿ ಆಗೋದ್ರಿಂದನೇ ಈ ರೀತಿ ಸಮಸ್ಯೆಗಳಾಗೋದು. ಈ ಪೇಪರ್ ಲೀಕ್ ಮಾಡುವಂಥದ್ದು ಅಲ್ಲೂ ಕೂಡ ಮಾಫಿಯಾಗಳಿರುತ್ತೆ, 1, 2, 3 ಅಂತ ಒಬ್ರಿಗಿಂತ ಒಬ್ರು ದೊಡ್ಡದಿರ್ತಾರೆ. ಯಾಕೆ 3ನೇ ತಾರೀಕು ಆದಂತ ಪೇಪರ್ ಲೀಕ್ ಎಕ್ಸಾಮ್ ಆದ್ಮೇಲೆ ಆಚೆ ಬರುತ್ತೆ ಅಂತಂದ್ರೆ ಯಾರಿಗೆ ಸಿಕ್ಕಿರ್ಲಿಲ್ಲ ಅವನೇ ಆಚೆ ತಂದ್ಕೊಟ್ಟಿದ್ದಾನೆ. ಹೌದು ಇವ್ರು ಲೀಕ್ ಮಾಡಿದ್ರು ಅದಕ್ಕೆ ಆಚೆ ಬಂದಿದೆ ಅಂತ. ಈ ತರ ಸಮಸ್ಯೆಗಳ ವಿರುದ್ಧ ಯುವ ಕಾಂಗ್ರೆಸ್ ಹೋರಾಡ್ತಾ ಇದೆ. 21ನೇ ತಾರೀಕು ಬೃಹತ್ ಮಟ್ಟದ ಚಳುವಳಿಯನ್ನ ಇಟ್ಕೊಳ್ಳೋ ಕೆಲಸವನ್ನ ಮಾಡ್ತಾ ಇದೀವಿ. ನಾವು ಮೊದಲನೇದಾಗಿ ಈ ಕೋಚಿಂಗ್ ಸೆಂಟರ್ಗಳು ಕೂಡ ಈ ಒಂದು ಕ್ವಶನ್ ಪೇಪರ್ ಲೀಕ್ ಆಗುವಂಥದ್ದು ಜಾಸ್ತಿ ಇದೆ. ಅದರಲ್ಲೂ ಕೂಡ ನಮ್ಗೆ ಹೆಮ್ಮೆ ಇದೆ, ನಮ್ಮ ಸೌತ್ ಇಂಡಿಯಾದಲ್ಲಿ ಆ ತರ ಸನ್ನಿವೇಶಗಳು ಕಡಿಮೆ ಕಾಣಿಸುವಂತದ್ದು. ಅಲ್ಲಿ ಯಾರೇ ಮಾಡಿದ್ರು ಕೂಡ ತಪ್ಪು. ಅದನ್ನ ಆ ತರದನ್ನು ಕೂಡ ಕಡಿವಾಣ ಹಾಕುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಬೇಕು, ಅವ್ರನ್ನ ದೂರ ಇಡಬೇಕು. ಜೊತೆಯಲ್ಲಿ ಯಾರು ಪ್ರತಿಭೆ ಉಳ್ಳಂತ ವಿದ್ಯಾರ್ಥಿಗಳು ಇರ್ತಾರೆ ಅವ್ರಿಗೆ ಅವಕಾಶ ಸಿಗುವಂತ ರೀತಿಯಲ್ಲಿ ಈ ಒಂದು ಎಲೆಕ್ಷನ್ ಆಗ್ಬೇಕು. ಏನು ಮರು ಎಲೆಕ್ಷನ್ ಮಾಡ್ತಾ ಇದ್ದೀರಾ, ಯಾವ್ಯಾವ ಸ್ಟೇಟ್ ಅಲ್ಲಿ ಆಗಿದೆ ಅಟ್ಲೀಸ್ಟ್ ಲೀಕ್ ಅಲ್ಲಿ ಮಾತ್ರ ಮರು ಎಕ್ಸಾಮ್ ಮಾಡಿ, ಎಲ್ಲೆಲ್ಲಿ ಆಗಿಲ್ಲ ಆ ವಿದ್ಯಾರ್ಥಿಗಳಿಗೆ ಏನ್ ಪಾಸ್ ರಿಸಲ್ಟ್ ಕೊಡುವಂತ ಅವಕಾಶವನ್ನ ಕೊಡಿ ಅಂತ ಯುವ ಕಾಂಗ್ರೆಸ್ ಒತ್ತಾಯ ಮಾಡ್ತಾ ಇದೆ. ಈ ರೀತಿಯ ಕೆಲಸವನ್ನ ನಾವು ಸಹಿಸೋದಿಲ್ಲ. ಏನು ಮತ್ತೆ ಬಿಜೆಪಿಯ ರಾಜಸ್ಥಾನದ ಎಜುಕೇಶನ್ ಮಿನಿಸ್ಟ್ರು ಯಾವ್ದೋ ಒಂದು ಇದಕ್ಕೋಗಿ ಟಿವಿ ಚಾನೆಲ್ ಹೇಳ್ತಾ ಇದ್ರು, ನಮ್ಮ ಹತ್ರ ನಾನ್ ಬಂದ್ಮೇಲೆ ಒಂದು ಲೀಕ್ ಆಗಿಲ್ಲ ಅಂತ. ಮನೆ ಒಳಗೆ ಇಟ್ಕೊಂಡಿದ್ದಾರೆ ಜೊತೆಲೇನೆ ಕ್ವಶನ್ ಪೇಪರ್ ಲೀಕ್ ಮಾಡುವಂತವ್ರು ಯಾರು. ಅದನ್ನು ಕೂಡ ನೀಟ್ ಎಕ್ಸಾಮ್ ಅನ್ನು ಲೀಕ್ ಮಾಡುವಂತವ್ರು. ನೀಟ್ ಎಕ್ಸಾಮ್ ತಂದದ್ದು ವಿಶ್ವಕ್ಕೆ ನಾವು ಒಳ್ಳೆ ವೈದ್ಯರನ್ನ ಕೊಡ್ಬೇಕು, ಒಳ್ಳೆ ವಿದ್ಯಾವಂತರು ಪಾಸ್ ಆಗ್ಬಿಟ್ಟು ಹೋಗ್ಬೇಕು ಅಂತ. ಆದ್ರೆ ಕಳ್ಳರನ್ನ ಕಾಕರನ್ನ ಆಚೆ ತರ್ತಾ ಇರೋದೇ ಈ ಬಿಜೆಪಿಯವರು. ಇದನ್ನ ಖಂಡಿಸಿ 21ನೇ ತಾರೀಕು ಬೃಹತ್ ಪ್ರತಿಭಟನೆಯನ್ನ ಮಾಡ್ತೀವಿ. ದಯಮಾಡಿ ಎಲ್ಲ ಮಾಧ್ಯಮ ಮಿತ್ರರು ಅದಕ್ಕೆ ಸಹಕಾರ ಕೊಡ್ಬೇಕು ಅಂತ ಕೇಳ್ಕೊತೀನಿ. ಮತ್ತೆ ವಿದ್ಯಾರ್ಥಿ ಕನಸುಗಳ ಮೇಲೆ ಈ ಒಂದು ರೀತಿಯ ಹೊರೆ ಹಾಕುವಂಥದ್ದು, ಅವರ ಕನಸನ್ನ ನುಚ್ಚು ನೂರು ಮಾಡುವಂಥದ್ದು ಬಿಜೆಪಿಗೆ ಮೊದಲನೇದೇನಲ್ಲ. ಅದು ಪದೇ ಅವ್ರು ಮಾಡ್ಕೊಂತ ಬಂದಿದ್ದಾರೆ. ಇದನ್ನ ಖಂಡಿಸಿ ರಾಜಭವನ್ ಚಲೋ ಒಂದು ಯುವ ಚಳುವಳಿನ ಇಟ್ಕೊಂಡಿದೀವಿ. ತಾವೆಲ್ಲ ಸಹಕರಿಸಬೇಕು ಅಂತ ಕೇಳ್ಕೊಂತೀವಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.